ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ರೂಪ ಮನೋಹರ್ ಅಂತ ಹೇಳಿ ಪಗಲುಬಂಡಲ್ಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಅಭ್ಯಾಸಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಮೂಲಂಗಿ ನುಗ್ಗೆಕಾಯಿ ತಗೊಂಡು ತೂತಿಗೆ ಉಜ್ಜಿಕೊಳ್ಳೋದು ಇವರ ಒಂದು ಅಭ್ಯಾಸ ಆಗಿದೆ, ಅಂದರೆ ರೂಢಿಯಾಗಿದೆ. ಕಾರಣ ಏನಪ್ಪ ಅಂದರೆ ಒಂಟಿ ಜೀವನ ವಯಸ್ಸಾರು ದಾಂಪತ್ಯದ ಒಂದು ಜೀವನ ಒದಗಿ ಬರಲಿಲ್ಲ ಅನ್ನೋ ಒಂದು ಕೊರಗು ಇವರಲ್ಲಿ ಸದಾ ಕಾಡ್ತಾ ಇರೋಂಥದ್ದು. ನೆಕ್ಸ್ಟ್ ಉತ್ತಮ ತಾತ ಆದರೆ ಎಲ್ಲೂ ಹೋಗಲ್ಲ, ಮನೆಯಲ್ಲಿ ಇರ್ತಾರೆ, ದಂಗಿಸಿಕೊಳ್ಬೋದು ಅನ್ನೋ ಒಂದು ಊರ ಒಂದು ಉತ್ತಮದ ಮಾತಾಗಿರುತ್ತೆ ಮತ್ತು ಅಭಿಪ್ರಾಯ ಕೂಡ ಆಗಿರುತ್ತೆ. ಇನ್ನು ಸಹಾಯದ ಬಗ್ಗೆಯೂ ಸಾಕಷ್ಟು ಇಲ್ಲಿ ಅವರ ಒಂದು ಅಭಿಪ್ರಾಯನ ಹಂಚ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ನಡೆಯೋಕ್ಕೂ ಆಗದೇ ಇದ್ದರೆ ಕೋಲು ಹಿಡ್ಕೊಂಡು ನಡೆಸೋಕೆ ಒಂದು ಪ್ರಯತ್ನ ಮಾಡೋದಾಗಿ ಇಲ್ಲಿ ಸಹಾಯದ ಬಗ್ಗೆ ಹೇಳಿದ್ದಾರೆ. ಸಾಮಾನು ಎಬ್ಬರಿಸಿಬಿಟ್ಟು ಸುಖ ನೀಡೋದು, ಇದು ಒಂದು ಕೂಡ ಸಹಾಯನ ಮಾಡ್ತಾ ಇರೋದಾಗಿ ಇಲ್ಲಿ ಹೇಳಿದ್ದಾರೆ. ಇನ್ನು ಹೊರಗಡೆಯಲ್ಲಿ ಗಾಳಿಯಲ್ಲಿ ಆರಾಮವಾಗಿ ತಿರುಗಾಡಿಸಿ ಉತ್ತಮವಾದ ಒಂದು ವಾತಾವರಣದಲ್ಲಿ ಮಜಾ ಮಾಡ್ಬೋದು, ಯಾಕೆಂತಂದರೆ ತುಂಬ ವಿಶಾಲವಾಗಿರುತ್ತೆ ಹೊರಗಡೆ ಹೋದರೆ ಅಂತ ಇವರ ಒಂದು ಅಭಿಪ್ರಾಯ ಆಗಿರುತ್ತೆ. ಇನ್ನು ನೆಕ್ಸ್ಟ್ ದೆಂಗುವಾಗ ಸುಸ್ತಾಗಬಾರ್ದು ಅಂತ ಹೇಳಿ ಬೆತ್ತನೆಯ ಹಾಸಿಗೆ ಹಾಗೂ ನಿಂಬು ನೀಡುವುದಾಗಿ ಇಲ್ಲಿ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟು ಸಹಾಯದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ಇಲ್ಲಿ ನೋಡಿದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ತಾತದ ಬಗ್ಗೆ ಇಲ್ಲಿ ತಾತಪ್ಪನ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು 4 ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ತಾತಪ್ಪ ಆದರೆ ಅವರಿಗೆ ತೆವಲು ಜಾಸ್ತಿ ಇರುತ್ತೆ ಅಂತ ಅಂದುಕೊಂಡಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಇವರು ಉತ್ತಮ ಅಂತ ಹೇಳ್ತಾರೆ. ಮತ್ತು ಯಾರ ಜೊತೆಗೂ ಹೋಗಲ್ಲ, ಯಾವಾಗಲೂ ಮನೆಯಲ್ಲಿ ಮಾತುಕತೆ ಆಡಿಕೊಂಡು ಸಂಸಾರದ ಕಡೆ ಹೆಚ್ಚಿನ ಜವಾಬ್ದಾರಿ ವಹಿಸ್ಕೊಂಡು ಇರ್ತಾರೆ, ಮನೆಯಲ್ಲೇ ಬಿದ್ದಿರ್ತಾರೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಅನುಭವ ಇರುತ್ತೆ ಅವ್ರಿಗೆ, ತಿಳುವಳಿಕೆಯೂ ಸಹ ಸಾಕಷ್ಟು ಇರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಅವರು ಅವರ ಅಭಿಪ್ರಾಯನ ತಿಳಿಸ್ಕೊಟ್ಟಿರೋಂಥದ್ದು. ಓಕೆನಾ. ಇನ್ನು ತೂತೊಳಗೆ ಗೂಟ ಸಲೀಸಾಗಿರ್ತಾರೆ, ಕಷ್ಟಪಡುವ ಒಂದು ಅವಶ್ಯಕತೆ ಇರೋದಿಲ್ಲ ಅನ್ನೋ ಒಂದು ಅವರು ಇಲ್ಲಿ ಅಭಿಪ್ರಾಯದಲ್ಲಿ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದಾಗಿ ಇಲ್ಲಿ ನೋಡ್ಬೋದು. ಇನ್ನು ಬ್ಯಾಕ್ ಯಾರ್ಡ್ ಒಂದು ಪೂಲ್ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಏನೇನಪ್ಪ ಇಲ್ಲಿ ಹೇಳಿದ್ದಾರೆ ಅಂತ ನಾವು ನೋಡೋಣ. ಪೂಲ್ ಸೈಜು ನೋಡಿ 15x25 ಬರ್ತದೆ ಈ ಒಂದು ಬ್ಯಾಕ್ ಯಾರ್ಡ್ ಪೂಲು. ಡೆಪ್ತ್ ಬಂದ್ಬಿಟ್ಟು 3.5 to 6 feet ಶಾಲೋ ಟು ಡೀಪ್ ಇರುತ್ತೆ. ಮತ್ತು ಪೂಲ್ ಡೆಕ್ಕು ಬಂದ್ಬಿಟ್ಟು 5 to 8 feet ಕ್ಲಿಯರೆನ್ಸ್ ಅರೌಂಡ್ ದ ಪೂಲ್ ಇರುತ್ತೆ. ಟೋಟಲ್ ಸ್ಪೇಸ್ ರಿಕ್ವೈರ್ಡ್ ಎಷ್ಟಪ್ಪ ಬೇಕಾಗ್ತಂದರೆ ಅಪ್ರಾಕ್ಸಿಮೇಟ್ಲಿ 25 to 30 feet 25 to 35 feet ಇರುತ್ತೆ. ಓಕೆ, ಇನ್ಕ್ಲೂಡಿಂಗ್ ಡೆಕ್ ಅಂಡ್ ವಾಕವೇ. ಬೆಸ್ಟ್ ಫಾರ್ ಎ ಲಕ್ಸುರಿ ಬ್ಯಾಕ್ವರ್ಡ್ ಪೂಲ್ ವಿತ್ ಲಾಂಗ್ ಚೇರ್ಸ್ ಅಂಡ್ ಗ್ರೀನರಿ ಹಾಕ್ಬಿಟ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ಲು ಸ್ವಿಮ್ಮಿಂಗ್ ಪೂಲು ಆಗುತ್ತೆ ಅಂತ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಓಕೆನಾ. ಇದಿಷ್ಟು ಒಂದು ಒಳ್ಳೆಯ ಒಂದು ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಮಾಹಿತಿನ ಇಲ್ಲಿ ಹೇಳಿದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ. ಓಕೆ, ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.